ಸಮಸ್ಯೆ. ಜೂನ್ 24ರಿಂದ ಮನೆ ಮನೆಯಿಂದ ಕಸ ಸಂಗ್ರಹ ಸ್ಥಗಿತ ಆಗುತ್ತಂತೆ. ಹೀಗಾಗಿ ತ್ಯಾಜ್ಯ ವಿಲೇವಾರಿ ಒಂದು ರೀತಿ ಸವಾಲಾಗ್ತಾ ಇತ್ತು. ಈಗ ಮನೆಯಿಂದ ಕಸ ಸಂಗ್ರಹ ಮಾಡೋದಕ್ಕೆ ಅಂತ ಮನೆ ಮನೆಗೆ ಬರೋದಿಲ್ವಂತೆ. ಹಾಗಾಗಿ ಕಸದ ಆಟೋ ಚಾಲಕರ ಪ್ರತಿಭಟನೆ ಸ್ಥಗಿತ. ಅವರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಈ ಒಂದು ಕಾರ್ಯ ಸ್ಥಗಿತ ಆಗ್ತಾ ಇದೆ. ಚಾಲಕ ಹಾಗೂ ಸಹಾಯಕರನ್ನ ನೇರ ವೇತನದಡಿ ನೇಮಕಕ್ಕೆ ಆಗ್ರಹಿಸಿದ್ದಾರೆ. ಇದೀಗ ಕಸ ಸಂಗ್ರಹಕ್ಕೆ ಟೆಂಡರ್ ಕರೆಯಲಾಗಿದೆ. ಇದ್ರ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಭರವಸೆ ಕೊಟ್ಟಿದ್ರು. ಈ ಮೂಲಕ ಮತ್ತೆ ನಮ್ಮನ್ನ ಗುತ್ತಿಗೆದಾರರು ಕೈ ಕೆಳಗೆ ತಳ್ಳಿದೆ. ಹೀಗಾಗಿ ನಾವು ಜೂನ್ 24ರಂದು ಕಸ ಸಂಗ್ರಹ ಮಾಡಲ್ಲ ಅಂತೇಳಿ ಮುಂದಾಗಿದ್ದಾರೆ. ಹೀಗಾಗಿ ಮನೆ ಮನೆ ಹತ್ರನೇ ಬಂದು ಆಟೋ ಮೂಲಕ ಅಥವಾ ಈ ತಳ್ಳೋ ಚಿಕ್ಕ ಗಾಡಿ ಇಟ್ಕೊಂಡು ಬಂದು ಕಸ ಸಂಗ್ರಹ ಮಾಡ್ಕೊಂಡು ಏನು ಹೋಗ್ತಾ ಇದ್ರು, ಮನೆ ಹತ್ರ ಬರಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಬರಲ್ಲ ಅಂತೇಳಿ ಈ ರೀತಿ ಪ್ರತಿಭಟನೆಗೆ ಮುಂದಾದರೆ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಕಸದ ರಾಶಿ ಇರುತ್ತೆ. ಇಲ್ಲ ಅಂತ ಅಂದರೆ ತಮ್ಮ ಮನೆ ಕಸವನ್ನ ಅಲ್ಲಲ್ಲಿ ನಗರದ ಬೀದಿಗಳಲ್ಲಿ ತಂದು ಹಾಕ್ತಾರೆ. ಆಗ ಕಸದ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಈ ರೀತಿ ಮನೆಗೆ ಬಂದು ಕಸ ಸಂಗ್ರಹಣೆ ಮಾಡ್ಕೊಂಡು ಹೋದರೂ ಕೂಡ ಅನೇಕ ಕಡೆ ನೀವು ಗಮನಿಸಿದ್ದೀರಾ, ಕಸದ ರಾಶಿಗಳು ಅಲ್ಲಲ್ಲಿ ಬಿದ್ದಿರುತ್ತೆ. ಒಂದು ರೀತಿಯಾಗಿ ಬೆಂಗಳೂರು ಮಹಾನಗರಕ್ಕೆ ಕಳಂಕದ ಸ್ಥಿತಿಯಲ್ಲಿರೋದು ಈ ತ್ಯಾಜ್ಯ ವಿಲೇವಾರಿ ಅನ್ನುವಂಥ ಒಂದು ಸಮಸ್ಯೆನೇ. ಇದರ ಬೆನ್ನಲ್ಲೇ ಈಗ ಮನೆಗೆ ಬಂದು ಕಸ ಸಂಗ್ರಹ ಮಾಡುವಂಥ ಆಟೋಗಳಾಗಲಿ ವ್ಯಕ್ತಿಗಳಾಗಿ ಬರಲಿಲ್ಲ ಅಂತ ಅಂದರೆ ಇನ್ನು ಎಷ್ಟು ಕಸದ ಸಮಸ್ಯೆ ಎದುರಾಗಬಹುದು ನೀವೇ ಊಹೆ ಮಾಡ್ಕೊಳ್ಳಿ. 24ನೇ ತಾರೀಕಿನಿಂದ ಖುದ್ದಾಗಿ ನಾವು ಬರೋದೇ ಇಲ್ಲ, ಮನೆಗೆ ಹೋಗಿ ಕಸ ಸಂಗ್ರಹ ಮಾಡಲ್ಲ ಅಂತ ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಹಾಗಾಗಿ ಇದರಿಂದಾಗಿ ಎಲ್ಲಿ ನೋಡಿದರೂ ಕೂಡ ಕಸದ ರಾಶಿಗಳೇ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ತಮ್ಮ ಮನೆಯಲ್ಲಿರುವಂಥ ಕಸವನ್ನು ಬೀದಿಗೆ ತಂದು ಹಾಕುವಂಥ ಜನರೇ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇರುವಂಥದ್ದು. ಇದಕ್ಕೆ ಅಂತ ದಂಡ ವಿಧಿಸ್ತಾರೆ. ಹಾಗಿದ್ರೂ ಕೂಡ ಕಣ್ತಪ್ಪಿಸಿ ಬಂದು ಅಲ್ಲಲ್ಲಿ ಕಸ ಎಸಿತಾ ಇರ್ತಾರೆ. ನೋಡೋಣ ಸಿಎಂ ಹಾಗೂ ಡಿಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಎಂ ಅವರ ನಿರ್ಧಾರ ಏನಿರುತ್ತೆ, ಹಾಗೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಹೊತ್ತಿರುವಂಥ ಡಿಸಿಎಂ ಡಿ.ಕೆ. ಶಿವಕುಮಾರ್. ಹಾಗಾಗಿ ಈ ನಿಟ್ಟಿನಲ್ಲಿ ಅವರಿಬ್ಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಮನೆಗೆ ಬಂದು ಕಸ ಸಂಗ್ರಹ ಮಾಡ್ಕೊಂಡು ಹೋದ್ರೇ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಕಸದ ರಾಶಿಗಳು ಕಂಡು ಬರ್ತಾ ಇವೆ. ಎಲ್ಲಿ ನೋಡಿದ್ರು ಕೂಡ ಕಸ ಅಂತ. ಅದ್ರ ಬೆನ್ನಲ್ಲೇ ಈಗ ಕಸದ ವಿಲೇವಾರಿಗೆ ಅಥವಾ ಕಸ ಸಂಗ್ರಹಕ್ಕೆ ಅಂತ ನಾವು ಮನೆಗೆ ಬರಲ್ಲ ಅಂತೇಳಿ ಪ್ರತಿಭಟನೆಗೆ ಇಳಿತಾ ಇದ್ದಾರೆ. 24ರಿಂದ ಕಸ ಸಂಗ್ರಹ ಮಾಡಲ್ಲ ಅಂತ. ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಬೆಂಗಳೂರಿನಲ್ಲಿ? ಬೆಂಗಳೂರಿನಲ್ಲಿ ಮುಖ್ಯವಾಗಿ ಇದು ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಥವಾ ಏನು ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಪರಿವರ್ತನೆ ಆಗಿತ್ತು. ಕಾರಣ ಇಷ್ಟೇ, ಪೌರ ಕಾರ್ಮಿಕರ ಪ್ರತಿಭಟನೆ, ಹಾಗೇನೆ ವಿವಿಧ ಕಾರಣಗಳನ್ನು ಇಟ್ಕೊಂಡು ಕಸ ವಿಲೇವಾರಿಯನ್ನ ಅಥವಾ ತ್ಯಾಜ್ಯ ವಿಲೇವಾರಿಯನ್ನ ಮಾಡದೇ ಇರುವಂತದ್ದು ಅಥವಾ ಸೆಗ್ರಿಗೇಷನ್ ಆಗದೆ ಇರುವಂತದ್ದು. ಇದೀಗ ಮತ್ತೆ ಆ ರೀತಿಯ ಸಮಸ್ಯೆ ಸೃಷ್ಟಿಯಾಗುವಂತಹ ಆತಂಕ ಬೆಂಗಳೂರಿನಲ್ಲಿ ಕಾಡ್ತಾ ಇದೆ. ಕಾರಣ ಇಷ್ಟೇ, ಕಸ ನಿರ್ವಹಣಾ ಕಂಪನಿ ಏನಿದೆ ಅಂತಂದ್ರೆ ತ್ಯಾಜ್ಯ ನಿರ್ವಹಣಾ ಕಂಪನಿ, ಅದರ ಅಡಿಯಲ್ಲಿ ಈಗ ಹೊಸ ಟೆಂಡರ್ ಅನ್ನ ಕರೆದಿರುವಂತದ್ದು. ಸರಿಸುಮಾರು ಸಾವಿರಾರು ಕೋಟಿ ಮೊತ್ತದ ಟೆಂಡರ್ ಅನ್ನ ಏಕಾಏಕಿ ಕರೆದಿರುವಂತ ಹಿನ್ನೆಲೆಯಲ್ಲಿ ಆ ಟೆಂಡರ್ ಕರೆದಂತ ಪ್ರಕ್ರಿಯೆಯಲ್ಲಿ ಅದನ್ನ ಗುತ್ತಿಗೆದಾರರು ನಿರ್ವಹಣೆ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬಿಡ್ ಮಾಡುವಂತವ್ರು ನಿರ್ವಹಣೆ ಮಾಡ್ತಾರೆ. ಅವರ ಅಡಿಯಲ್ಲಿ ಕಸವನ್ನ ಎತ್ತಿ ತೆಗೆದು ನಿರ್ವಹಣೆ ಸಾಗಿಸುವಂತಹ ಆಟೋ ಚಾಲಕರು ಕೂಡ ಅದರ ಅಡಿಯಲ್ಲಿ ಬರ್ತಾರೆ. ಈಗಾಗಲೇ ಪೌರ ಕಾರ್ಮಿಕರನ್ನ ಬಿಬಿಎಂಪಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. 2,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರನ್ನ ಈಗಾಗಲೇ ನೇಮಕಾತಿ ಮಾಡ್ಕೊಂಡು ಅವರಿಗೆ ನೇರವಾದಂತಹ ವೇತನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮಗೂ ಕೂಡ ಆಟೋ ಚಾಲಕರು ನಾವೇ ಯಾವತ್ತು ಪಾಪ ಮಾಡಿದ್ದೀವಿ, ನಮಗೂ ಕೂಡ ನೇರ ನೇಮಕಾತಿ ಅಡಿಯಲ್ಲಿ ವೇತನವನ್ನ ಬಿಡುಗಡೆ ಮಾಡಬೇಕು ಅಥವಾ ನೇರವಾಗಿ ನಮ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಘನತ್ಯಾಜ್ಯ ನಿರ್ವಹಣಾ ಕಂಪನಿ ಏನಿದೆ ಅದು ಹಣವನ್ನ ಬಿಡುಗಡೆ ಮಾಡಕ್ಕೆ ನಾವು ಅದರಡಿಯಲ್ಲಿ ಕೆಲಸ ಮಾಡ್ತೇವೆ ಹೊರತು ಕಿರುಕುಳ ನೀಡುವಂತಹ ಗುತ್ತಿಗೆದಾರರ ಅಡಿಯಲ್ಲಿ ನಾವು ಕೆಲಸ ಮಾಡಲ್ಲ ಅನ್ನುವಂತಹ ಪ್ರಮುಖ ಬೇಡಿಕೆಯಿಂದ ಈಗ ಕಸ ವಿಲೇವಾರಿ ಮಾಡುವಂತಹ ಆಟೋ ಚಾಲಕರು ಹಾಗೇನೆ ಮಾಡ್ತಾ ಇರುವಂತದ್ದು. ಇದು ಸಹಜವಾಗಿ 24ಕ್ಕೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಅದರಿಂದ ಕಸ ವಿಲೇವಾರಿಯಲ್ಲಿ ವ್ಯತ್ಯಯ